ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾದಮೇಲೆ ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ, ನಾವು ಬ್ಯೂಟಿ ಪ್ರಾಡಕ್ಟ್ಸ್ನೆಲ್ಲನೂ ನಾವು ಮೇಲ್ಗಡೆ ಸ್ಕಿನ್ ಮೇಲ್ಗಡೆ ಹಚ್ಕೋತೀವಿ. ಅದು ಒಂದಷ್ಟು ರಿಸಲ್ಟ್ ಕೊಡುತ್ತೆ, ಅದು ನಿಜ, ಹೌದು, ಕೊಡುತ್ತೆ. ಬಟ್ ಇಂಟರ್ನಲ್ಲಿ ನಾವು ಯಾವ ರೀತಿ ಇದ್ದೀವಿ ಅಂತ ಅನ್ನೋದನ್ನು ಕೂಡ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಒಂದಷ್ಟು ಲೈಫ್ ಸ್ಟೈಲ್ ಬಗ್ಗೆ, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ, ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿ ದಿನ ನಮ್ಮ ರೊಟೀನ್ ಹೇಗಿದೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಾಗಿತ್ತು. ಒಂದಷ್ಟು ಮಾತುಕತೆ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಹೆಚ್ಚಾಗಿ ನಾನು ಫೇಶಿಯಲ್ ಪ್ರಾಬ್ಲಮ್ ಬಗ್ಗೆ, ನಾನು ಬ್ಯೂಟಿನ ಇನ್ನೂ ಹೆಚ್ಚಿಗೆ ಮಾಡೋಂಥದ್ದು ನಾನು ಒಂದಷ್ಟು ಹರ್ಬಲ್ ಪ್ರಾಡಕ್ಟ್ಸ್ಗಳು ಮತ್ತು ನನ್ನ ಹೋಮ್ ರೆಮಿಡೀಸು ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇರ್ತೀನಿ. ಬಟ್ ನಮ್ಮ ಲೈಫ್ ಸ್ಟೈಲು ಕೂಡ ಇನ್ನೂ ಮುಖ್ಯ ಆಗುತ್ತೆ. ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ, ನಮ್ಮ ದಿನನ ನಾವು ಯಾವ ರೀತಿ ಕಳೀತಾ ಇದ್ದೀವಿ, ಅದು ಕೂಡ ಮ್ಯಾಟ್ರ್ ಆಗುತ್ತೆ, ಗೊತ್ತಾ. ಈ ನಮ್ಮ ಬಾಡಿ ನೇಚರ್ ಯಾವ ರೀತಿ ಇದೆ ಅಂತಂದರೆ, ನಾವು ಫುಡ್ ಏನು ತಗೋತೀವಿ, ನಮ್ಮ ಹೊಟ್ಟೆ ನಾವು ಯಾವ ರೀತಿ ಕ್ಲೀನಾಗಿ ಇಟ್ಕೊಂಡಿದ್ದೀವಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಯಾವ ರೀತಿ ಇದೆ, ಅದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ನಮ್ಮ ಬ್ಯೂಟಿ, ನಮ್ಮ ಸ್ಕಿನ್ ಚೆನ್ನಾಗಿ ಹೊಳಪಾಗಿ ಶೈನಿಂಗ್ ಆಗಿ ಕಾಣಬೇಕು ಅಂತಂದರೆ ನಮ್ಮ ಹೊಟ್ಟೆ ಕ್ಲೀನ್ ಆಗಿರಬೇಕು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು ಕರೆಕ್ಟಾಗಿರಬೇಕು. ಹಾಗಾದರೆ ಮಾತ್ರ ನೀವು ಏನು ಹಚ್ಚದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಸ್ಕಿನ್ನು ಆಟೋಮೆಟಿಕ್ ಆಗಿ ತುಂಬ ಶೈನಿಂಗ್ ಆಗಿ ಗ್ಲೋಯಿಂಗ್ ಕಾಣುತ್ತೆ ನಿಮ್ಮ ಮುಖದಲ್ಲಿ. ಅದು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಒಂದಷ್ಟು ವಿಷಯ ಮಾತಾಡಬೇಕು. ಹಾಗಾಗಿ ನಿಮ್ಮ ಲೈಫ್ ಸ್ಟೈಲು ಈ ರೀತಿ ಇರಲಿಲ್ಲ ಅಂದರೆ, ನೀವು ಇವಾಗಲೂ ಕಾಲ ಮಿಂಚಿಲ್ಲ, ನೀವು ಒಂದಷ್ಟು ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಕೂಡ ನೀವು ತಿನ್ನೋ ಆಹಾರದಲ್ಲಿ ನೀವು ಯಾವ ರೀತಿ ಲೈಫ್ ಸ್ಟೈಲ್ ನಡೆಸ್ತಾ ಇದ್ದೀರಾ ಅದ್ರ ಮೇಲೆ ನಿಮ್ಮ ಹೆಲ್ತ್ ಕೂಡ ಡಿಪೆಂಡ್ ಆಗಿದೆ. ನಮ್ಮ ಫಸ್ಟ್ ಎಪಿಸೋಡಲ್ಲೇ ಹೇಳಿರೋ ಪ್ರಕಾರ, ಬ್ಯೂಟಿ ಅಂತ ಅಂದರೆ ಬರೀ ನಮ್ಮ ಮುಖದಲ್ಲಿ ಕಾಣೋಂಥ ಮೇಲ್ಗಡೆ ಕಾಣೋಂಥ ಬ್ಯೂಟಿ ಮಾತ್ರ ಅಲ್ಲ, ನಮ್ಮ ಇನ್ನರ್ ಬ್ಯೂಟಿ ಕೂಡ ಇದೆ. ಆ ಇನ್ನರ್ ಬ್ಯೂಟಿನ ನಾವು ಹೇಗೆ ಹೆಚ್ಚಾಗಿ ಮಾಡ್ಕೋಬೇಕು, ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೇಕು, ಅದೆಲ್ಲ ನಿಮ್ಮ ಜೊತೆ ತುಂಬ ವೀಡಿಯೋಸಲ್ಲಿ ನಾನು ತುಂಬ ಮಾತಾಡಿದ್ದೀನಿ. ಯಾಕಂದರೆ ಒಂದಷ್ಟು ಗಿಡಮೂಲಿಕೆಗಳ ಪರಿಚಯ ಮಾಡಿಕೊಡುವಾಗ ನೀವು ಅದು ಯಾವ್ಯಾವುದಕ್ಕೆ ಏನೇನು ಕಾಯಿಲೆಗೆ ಏನೇನು ಉಪಯೋಗ, ಕಾಯಿಲೆ ಬರದೇ ಇರೋ ರೀತಿ ನಾವು ಯಾವ ರೀತಿ ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಕೇರ್ ತೊಗೋಬೇಕು, ಪ್ರಿಕಾಷನ್ ಯಾವ ರೀತಿ ತೊಗೋಬೇಕು, ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಇವಾಗ ನನ್ನ ಲೈಫ್ ಸ್ಟೈಲ್ ನಾನು ಹೇಳ್ತೀನಿ, ನನ್ನ ಡೈಲಿ ರೊಟೀನ್ ಹೇಗಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನಾವು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಒಂದಷ್ಟು ಟಿಪ್ಸ್ ಹೇಳ್ತೀನಿ. ಇದು ನಿಮ್ಮ ಆರೋಗ್ಯದ ಮೇಲಾಗಲಿ, ನಿಮ್ಮ ಬ್ಯೂಟಿ ಮೇಲಾಗಲಿ ತುಂಬ ಪರಿಣಾಮ ಬೀರುತ್ತೆ. ತುಂಬ ಜನ ಲೇಡೀಸು ತುಂಬಾ ಕಷ್ಟಪಡ್ತಾ ಇದ್ದಾರೆ. ನಾನು ನೋಡಿರೋ ಪ್ರಕಾರ ತುಂಬಾ ಫ್ಯಾಮಿಲಿ ಅಂತ ಅಂದರೆ ಎಲ್ಲ ಎಲ್ಲನೂ ಅವರೇ ಕೆಲಸಗಳು ಮಾಡಿಕೊಂಡು, ಮಕ್ಳುಗಳು ಓದಿಸ್ಕೊಂಡು, ಮಕ್ಳುಗಳಿಗೆ ಸ್ಕೂಲಿಗೆ ಕಳಿಸ್ಕೊಂಡು, ಅವ್ರ ಬಾಕ್ಸ್ಗಳು ಟೈಮ್ ಟು ಟೈಮ್ಗೆ ಊಟ ತಿಂಡಿ ಎಲ್ಲನೂ ಅವ್ರಿಗೆ ಒದಗಿಸ್ಕೊಂಡು, ಅವ್ರಿಗೆ ಸ್ಟಡಿ ಮೇಲೆ, ಅವರ ಆರೋಗ್ಯದ ಮೇಲೆ, ಅವರ ಹೊಟ್ಟೆ ಮೇಲೆ ತುಂಬ ಕಾಳಜಿ ತೊಗೊಂಡಿರ್ತಾರೆ. ನಾನು ನೋಡಿರೋ ಮಟ್ಟಿಗೆ ತುಂಬ ಲೇಡೀಸ್ ಇದೇ ರೀತಿಯೇ ಜೀವನ ಮಾಡ್ತಾ ಇರೋದು. ಅದು ನಿಮಗೂ ಗೊತ್ತು, ನೀವುಗಳು ಕೂಡ ಅದೇ ರೀತಿಯೇ, ನಿಮ್ಮ ಲೈಫ್ ಸ್ಟೈಲ್ ಕೂಡ ಅದೇ ರೀತಿಯೇ ಇರೋದು. ಯಾಕಂದರೆ ನಾವು ಮಿಡ್ಲ್ ಕ್ಲಾಸಲ್ಲಿ ಇದೇ ರೀತಿಯೇ ನಾವು ಹೆಣ್ಮಕ್ಳು ಜೀವನ ಮಾಡೋದು. ಅವ್ರಿಗೆ ಅಷ್ಟು ಹೆಲ್ತು, ಅವ್ರಿಗೆ ಏನು ಇಶ್ಯೂಸ್ ಇರಲ್ಲ. ಯಾಕಂದರೆ ಅವರು ತಮ್ಮ ಕ್ಯಾಲರಿನ ನಾವು ಏನು ಇಂಟೇಕ್ ತೊಗೋತೀವಿ ಅದನ್ನು ಬರ್ನ್ ಮಾಡುತ್ತೆ. ಅವ್ರು ಕೆಲಸ ಮಾಡೋದು, ಅವ್ರ ಲೈಫ್ ಸ್ಟೈಲು ಆ ಕ್ಯಾಲರೀಸ್ನ ಬರ್ನ್ ಮಾಡಬೇಕು. ಅಷ್ಟು ಶಕ್ತಿ ಎನರ್ಜಿಯಾಗಿ, ಆ ಕ್ಯಾಲರಿ ಎನರ್ಜಿಯಾಗಿ ನಮಗೆ ಶಕ್ತಿ ಕೆಲಸ ಮಾಡೋಕ್ಕೆ ನಮಗೆ ಬಾಡಿ ಎನರ್ಜಿಯಾಗಿ ಮಾರ್ಪಾಡು ಮಾಡುತ್ತೆ. ನಾವು ತಗೊಳ್ಳೋ ಆಹಾರ, ಫುಡ್ಡು ಅದು ಕೆಲಸ ಮಾಡಿದಾಗ ಮಾತ್ರ ಆ ರೀತಿ ಹೆಲ್ತಿ ಲೈಫ್ ಸ್ಟೈಲ್ ನಾವು ಮಾಡ್ಬೋದು. ತುಂಬ ಜನ ಹೆಣ್ಮಕ್ಳು ಈ ರೀತಿ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಅವ್ರೇನೋ ಎಕ್ಸಸೈಸ್ ಮಾಡಲೇಬೇಕು, ವಾಕಿಂಗ್ ಹೋಗಲೇಬೇಕು ಆ ರೀತಿ ಅಂತ ಏನೂ ಇಲ್ಲ. ಯಾಕಂದರೆ ನಾನೊಂದಷ್ಟು ವರ್ಷಗಳು ತುಂಬ ಮನೆಗೆ ಅಂತಲೇ ಮೀಸಲಿಟ್ಬಿಟ್ಟಿದ್ದೆ. ನಿಮಗೆ ಗೊತ್ತಿರೋ ಪ್ರಕಾರ ಇವಾಗ ಇತ್ತೀಚೆಗೆ ಮಕ್ಕಳು ಒಂದು ಸ್ಟೇಜ್ ಅಂತೀವಲ್ಲ, ನಾವು ಈ ಸ್ಟೇಜಿಗೆ ಬಂದಮೇಲೆ ನಮಗೆ ಅಂತಲೇ ಟೈಪ್ ತೊಗೋಬೇಕು. ಇದು ಒಳ್ಳೆ ಟೈಮು ನಮಗೆ. ಬೆಳಗ್ಗೆ ಎದ್ದರೆ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಇರುತ್ತೆ. ಮನೆ ಕೆಲಸಗಳು, ಬಂದವರು ಹೋಗೋರಿಗೆ ಅಡುಗೆ, ಊಟ, ತಿಂಡಿ, ಮನೆ ಕೆಲಸ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು,
ಎಷ್ಟು ಕೆಲಸಗಳಿರುತ್ತೆ ಅಂತ ಅಂದರೆ ಅದ್ರ ಜೊತೆಗೆ ಮಕ್ಳುಗಳನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ಅದಷ್ಟು ದೊಡ್ಡ ಕೆಲಸ ಇನ್ನೇನೂ ಇಲ್ಲ. ಬೇರೆ ಯಾವ ಕೆಲಸ ಬೇಕಾದರೂ ಏನು ಬೇಕಾದ್ರೂ ಮಾಡ್ಕೊಂಡ್ಬಿಡ್ಬೋದು. ಬಟ್ ಮಕ್ಳುಗಳಿಂದ ಮಕ್ಕಳು ಸಾಕೋದಿದೆಯಲ್ಲ, ಮಕ್ಳನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದಂತೂ ತುಂಬಾ ಕಷ್ಟ ಇದೆ. ಸಣ್ಣ ಸಣ್ಣ ಮಕ್ಳು ಇಟ್ಕೊಂಡಿರೋರಂತೂ ತುಂಬಾ ಕಷ್ಟ ಇದೆ. ಮಕ್ಕಳು ಬೆಳೆಸೋಷ್ಟರಲ್ಲೇ ಸುಸ್ತಾಗ್ಬಿಟ್ಟಿರ್ತೀವಿ, ಸಾಕಾಗೋಗಿರುತ್ತೆ. ಅದು ಅವ್ರಿಗೇನು ಬೇಕಾಗಿಲ್ಲ, ಅವ್ರಿಗೆ ಕ್ಯಾಲ್ರಿ ಆಟೋಮೆಟಿಕ್ಕಾಗಿ ಬರ್ನ್ ಆಗಿಬಿಡುತ್ತೆ. ಅವ್ರಿಗೆ ಎನರ್ಜಿ ಇನ್ನೂ ಸಾಕಾಗಲ್ಲ ತಿನ್ನೋದು, ಆ ಲೆವೆಲ್ಗೆ ಕೆಲಸ ಮಾಡ್ತೀವಿ ಹೆಣ್ಮಕ್ಳು. ಇನ್ನೊಂದಷ್ಟು ಜನ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತಂದರೆ, ಬೆಳಗ್ಗೆ ಏಳೋದೇ ಕಷ್ಟ ಅವ್ರಿಗೆ. ಬೆಳಗ್ಗೆ ತುಂಬಾ ಲೇಟಾಗಿ ಹೇಳೋದು, ಮನೆ ಕೆಲಸದವ್ರು ಬರ್ತಾ ಇರ್ತಾರೆ, ಅವ್ರು ಮಾಡ್ಕೋತಾರೆ ಅನ್ನೋದು ಒಂದು ಅಡುಗೆ ಅವ್ರನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಲೇಟಾಗಿ ಹೇಳೋದು, ಲೇಸಿನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಲೇಸಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಬೆಡ್ಡಿಂದ ಬೇಗ ಹೇಳಲ್ಲ, ಅದೇನಾಗುತ್ತೆ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಆ ದಿನನೆಲ್ಲ ನಮಗೆ ಲೇಸಿಯಾಗೆ ತೊಗೊಂಡ್ಬಿಟ್ಟೋಗ್ಬಿಡುತ್ತೆ. ನಾವು ಬೆಳಿಗ್ಗೆ ಎಷ್ಟು ಎನರ್ಜಿಯಾಗಿ ಎದ್ದೇಳ್ತೀವಿ, ಅಷ್ಟು ಎನರ್ಜಿ ನೀವು ದಿನ ಇಡೀ ಮೇಂಟೈನ್ ಮಾಡ್ತೀರಾ. ಅದು ಹೇಗೆ ಅಂತಂದರೆ, ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದಷ್ಟು ವಾಕ್ ಮಾಡಿ. ಬೆಳಗ್ಗೆ ಬೇಗ ಎದ್ದು ಸೂರ್ಯನ ಕಿರಣ ಇನ್ನೂ ಬಂದಿರಲ್ಲ ಭೂಮಿಗೆ, ಅಷ್ಟು ಬೇಗ ಎದ್ದೇಳಬೇಕು. ಒಂದು 5:45 ಒಂದು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಅಂದರೆ ಕೆಲಸ ಇರೋರು, ತುಂಬ ಮಕ್ಕಳಿಗೆ ಬಾಕ್ಸ್ ಎಲ್ಲ ಕಟ್ಟಬೇಕು ಮಾಡಬೇಕು, ಆ ಥರ ಇರೋರಿಗೆ ಅವ್ರ ಲೈಫ್ ಸ್ಟೈಲ್ ಇವಾಗಲೇ ಹೇಳಿದ್ದೀನಿ ನಾನು. ಅಂಥವ್ರು ಸ್ವಲ್ಪ ಬೇಗ ಇದ್ದರೆ ಒಂದು ಫಸ್ಟ್ ಸ್ಟಾರ್ಟ್ ಮಾಡುವಾಗ 1 ಕಿಲೋಮೀಟ್ರ್ ವಾಕ್ ಮಾಡಿ. ವಾಕ್ ಈಸ್ ದ ಬೆಸ್ಟ್ ಎಕ್ಸಸೈಸ್ ನಾನು ಹೇಳೋ ಪ್ರಕಾರ. ಇನ್ಯಾವುದೇ ಬೇಕಾಗಿಲ್ಲ, ವಾಕ್ ಮಾಡ್ಕೊಂಡು ಬಂದ್ರೇ ಸಾಕು. ನಮ್ಮ ಲೇಡೀಸ್ಗೆ ಒಂದಷ್ಟು ಎನರ್ಜಿ ಸಿಗುತ್ತೆ, ಒಂದಷ್ಟು ಫ್ಯಾಟ್ ಎಲ್ಲ ಈ ಹೊಟ್ಟೆ ಸುತ್ತ ಎಲ್ಲ ಫ್ಯಾಟ್ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ. ಮಕ್ಕಳಾದ್ಮೇಲೆ ಮಕ್ಕಳು ನಾವು ಪ್ರೆಗ್ನೆನ್ಸಿ ಇರೋವಾಗಲೇ ಹೊಟ್ಟೆ ದಪ್ಪ ಇರುತ್ತಲ್ಲ, ಅದು ಹಾಗೆ ಮೇಂಟೈನ್ ಆಗಿಬಿಡುತ್ತೆ. ತುಂಬ ಜನಕ್ಕೆ ಫ್ಯಾಟ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು, ಅದು ಬರ್ನ್ ಆಗಬೇಕು ನಮಗೆ. ಆ ಬರ್ನ್ ಆದಾಗ, ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಬರ್ನ್ ಆದಾಗ ಮಾತ್ರ ನಾವು ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಮಾಡ್ಬೋದು, ಹೆಲ್ದಿಯಾಗಿರ್ಬೋದು. ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಯಾವಾಗ ಬೇಡದಿರೋ ಫ್ಯಾಟು ನಮ್ಮ ಹೊಟ್ಟೆ ಸುತ್ತನೇ ಆಗಲಿ, ಎಲ್ಲೇ ನಮ್ಮ ಬಾಡಿನಲ್ಲೇ ಆಗಲಿ ಬೇಡದಿರೋ ಫ್ಯಾಟ್ ತುಂಬಿಕೊಂಡಿರುತ್ತೆ, ಆವಾಗಲೇ ಇಲ್ದಿರೋ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗಿಬಿಡತ್ತೆ. ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಹಾಗಾಗಿ ನಾವು ಆದಷ್ಟು ಬೇಗ ಒಂದು 5:15 ಎದ್ದರೆ, ನನ್ನ ಲೈಫ್ ಸ್ಟೈಲ್ ಹೇಳ್ಬಿಡ್ತೀನಿ ಫಸ್ಟ್. ಇವಾಗ ನಾನು ಮುಂಚೆ ಎಲ್ಲ ವಾಕ್ ಮಾಡ್ತಾನೆ ಇರಲಿಲ್ಲ, ಮನೆ ಕೆಲಸನೇ ಸಾಕಾಗ್ಬಿಡೋದು ನನಗೆ. ತುಂಬ ಹೆವಿ ಕೆಲಸಗಳಾಗ್ಬಿಡ್ತಿತ್ತು. ಅದನ್ನು ಮಾಡಿಕೊಂಡು ಹೊರಗಡೆ ನನ್ನ ಕೆಲಸ ಮಾಡ್ಕೊಂಡು ಬರೋಷ್ಟರಲ್ಲೇ ಸಾಕಾಗ್ಬಿಡ್ತಾಯಿತ್ತು. ನಾನು ವಾಕು ಅದೆಲ್ಲ ಹೋಗ್ತಾನೆ ಇರಲಿಲ್ಲ. ಹೋದ್ರೂ ಒಂದು ಸ್ವಲ್ಪ ದಿನ ಹೋಗೋದು, ಮಧ್ಯದಲ್ಲಿ ಬಿಟ್ಬಿಡೋದು, ಆ ರೀತಿ ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ಹೇಳ್ತಾ ಇರೋದು, ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇರೋದು, ಒಂದು 45+ ಏಜ್ ಇರೋ ಲೇಡೀಸ್ಗೆ ಅಂತಲೇ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿರೋದು. ಅದಕ್ಕೂ ಮುಂಚೆ ಒಂದಷ್ಟು ಚಿಕ್ಕ ವಯಸ್ಸುಗಳಲ್ಲಿ ಇರೋವಾಗ ನಮಗೆ ಬ್ಯೂಟಿ ಬಗ್ಗೆನೇ ಆಗಲಿ, ನಮ್ಮ ಬ್ಯೂಟಿ ತುಂಬಾ ಚೆನ್ನಾಗಿರುತ್ತೆ, ನಾವು ತುಂಬ ಚೆನ್ನಾಗಿರ್ತೀವಿ. ನಾವು ಮದುವೆ ಆಗಿ ಮಕ್ಕಳಾಗೋ ತನಕನೂ ನಮ್ಮ ಬ್ಯೂಟಿ ನಮ್ಮ ಕೈಯಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನು ಏನು ಹೆಚ್ಚಿಗೆ ನಾವೇನು ಮಾಡ್ಕೊಳ್ಳೋದೇನು ಬೇಕಾಗಿರಲ್ಲ. ಬಟ್ ಆಫ್ಟರ್ 45 ಇವಾಗಿನ ಲೈಫ್ ಸ್ಟೈಲ್ ನಾನು ಹೇಳ್ತೀನಿ. ಮುಂಚೆ ಎಲ್ಲ 50+ ಆದಮೇಲೆ ರಿಂಕಲ್ಸ್ ಬರೋದು, ಫೈನ್ ಲೈನ್ಸ್ ಬರೋದು, ಅದೆಲ್ಲ ಸ್ಟಾರ್ಟ್ ಆಗ್ತಿತ್ತು ಮುಂಚೆ ಎಲ್ಲ. ಬಟ್ ಇವಾಗ ಯಾವ ರೀತಿ ನಮ್ಮ ಲೈಫ್ ಸ್ಟೈಲಿಂದ ಹಂಗಾಗಿದೆಯೋ, ಇಲ್ಲ ಕಾಲನೇ ಹಾಗಾಗಿದೆಯೋ ಏನೋ ಗೊತ್ತಿಲ್ಲ. ಇವಾಗಂತೂ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ. ಏನೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ನಾವು ಆಫ್ಟರ್ 60 ಇಯರ್ಸ್ ಎಲ್ಲ, ಮುಂಚೆ ಎಲ್ಲ ಆಫ್ಟರ್ 60 ಇಯರ್ಸ್ ಆಗ್ತಾ ಇದ್ದಿದ್ದೆಲ್ಲ ಇವಾಗ ಆಫ್ಟರ್ 40ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ರಿಂಕಲ್ಸ್ ಬರೋದು, ಫೈನ್ ಲೈನ್ಸ್ ಬರೋದು, ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗೋದು, ಕಣ್ಣಿನ ಸುತ್ತ ಕಪ್ಪು ಸ್ಟಾರ್ಟ್ ಆಗೋದು, ಡಾರ್ಕ್ ಸರ್ಕಲ್ ಆಗೋದು, ಬ್ಲ್ಯಾಕ್ ಸ್ಪಾಟ್ಸ್ಗಳಾಗೋದು, ಮತ್ತು ನಮ್ಮ ಕೂದಲು ಬೇಗ ವೈಟ್ ಹೇರ್ಸ್ ಆಗ್ತಾ ಇದೆ. ಇವಾಗ 40ಗೂ ಮುಂಚೆನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ನಾನು ನೋಡ್ತಾ ಇರೋದು ನನಗೆ ಆಶ್ಚರ್ಯ. ಇವಾಗಿನ ಮಕ್ಕಳು ಈಗ 30 to 35ಇಂದನೇ ಇವಾಗ ಹೇರ್ ಕಲರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಅದು ತುಂಬಾ ಒಂಥರ ಏನಾಗುತ್ತೆ ಅಂದರೆ, ಅದು ತುಂಬ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಮಾತಾಡ್ತಾ ಇರೋ ಕಾರಣನೇ ಅದು. ಯಾಕಂದರೆ ಇವಾಗ ಸ್ವಲ್ಪ ಬೇಗನೆ ಗ್ರೇ ಹೇರ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೇಗ ನಮ್ಮ ಲೈಫ್ ಸ್ಟೈಲ್ಗೆ, ಈ ಟೆನ್ಷನ್ ಇರೋ ಲೈಫ್ ಸ್ಟೈಲ್ಗೆ, ಯಾಕಂದರೆ ಲೇಜಿ ಲೈಫ್ ಸ್ಟೈಲು, ಇಲ್ಲ ಕೂತ್ಕೊಂಡಿರೋ ಜಾಗದಲ್ಲೇ ಕಂಪ್ಯೂಟರ್ ವರ್ಕ್ ಆಗೋದು ಮಾಡೋಂಥದ್ದು, ಹೆಚ್ಚಿಗೆ ಎಕ್ಸಸೈಸ್ ಇಲ್ದಂತಾನೆ, ಹೆಚ್ಚಿಗೆ ಯಾವುದೇ ಶ್ರಮ ಇಲ್ದಂತಾನೆ, ಮನೆ ಕೆಲಸನೂ ಇಲ್ದಂತಾನೆ ಮಾಡ್ಕೊಂಡಿರೋ ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ, ನಮ್ಮ ಕ್ಯಾಲ್ರಿ ಬರ್ನ್ ಆಗಲ್ಲ, ಎನರ್ಜಿಯಾಗಿ ಕನ್ವರ್ಟ್ ಆಗಲ್ಲ. ಅದೇನಾಗುತ್ತೆ, ನಮಗೆ ಫ್ಯಾಟ್ ಎಲ್ಲ ಜಾಸ್ತಿ ಆಗಿ ಮತ್ತು ಈ ಟೆನ್ಷನ್ನಿಂದ ಏನಾಗುತ್ತೆ, ನಮ್ಮ ಗ್ರೇ ಹೇರ್ ಸ್ಟಾರ್ಟ್ ಆಗೋದು, ಫೈನ್ ಲೈನ್ಸು, ರಿಂಕಲ್ಸು ಅದೆಲ್ಲ ಸ್ಟಾರ್ಟ್ ಆಗೋದು, ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗೋದು. ಮುಂಚೆ ಎಲ್ಲ
ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಪಿಗ್ಮೆಂಟೇಷನು ಸ್ಟಾರ್ಟ್ ಆಗ್ತಾ ಇತ್ತು ಮುಂಚೆ ಲೇಡೀಸ್ಗೆ. ಯಾಕಂದರೆ ಅವ್ರಿಗೆ ಮೆನೋಪಾಸ್ ಟೈಮಲ್ಲಿ ಅವಾಗೆಲ್ಲ 50 ಮೇಲೇ ಮೆನೋಪಾಸ್ ಆಗ್ತಾ ಇದ್ದಿದ್ದು ಲೇಡೀಸ್ಗೆಲ್ಲ. ಆಮೇಲೆ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಪಿಗ್ಮೆಂಟೇಷನ್ನು, ಡಾರ್ಕ್ ಸರ್ಕಲ್ಲು, ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಅವಾಗ ಸ್ಟಾರ್ಟ್ ಆಗ್ತಾ ಇತ್ತು. ರಿಂಕಲ್ಸ್ ಆಗೋದು, ಫೈನ್ ಲೈನ್ಸ್ ಆಗೋದೆಲ್ಲ ಹಾರ್ಮೋನು ಪ್ರೊಡ್ಯೂಸ್ ಆಗೋದು ಹೋಗ್ಬಿಡುತ್ತಲ್ಲ ಮೆನೋಪಾಸ್ ಟೈಮಲ್ಲಿ ನಿಲ್ಲುತ್ತೆ. ಈಸ್ಟ್ರೋಜನ್ ಹಾರ್ಮೋನು ಪ್ರೊಡ್ಯೂಸ್ ಆಗೋದು ನಿಲ್ಲುತ್ತೆ. ಆವಾಗ ನಮ್ಮ ಈಸ್ಟ್ರೋಜನ್ ಯಾವಾಗ ನಮ್ಮ ಬಾಡಿಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅಲ್ಲಿವರೆಗೂ ನಾವು ಹೆಂಗಾಗಿರ್ತೀವಿ, ತುಂಬ ಚೆನ್ನಾಗಿ ಬ್ಯೂಟಿಯಾಗಿ, ಫೈನ್ ಲೈನ್ಸ್ ಇಲ್ಲದೆ ಆಗಲಿ, ರಿಂಕಲ್ಸ್ ಫ್ರೀಯಾಗಿ, ಗ್ರೇ ಹೇರ್ ಏನೂ ಇರಲ್ಲ. ತುಂಬ ನಮ್ಮ ಯೌವನದಲ್ಲಿ ತುಂಬ ಚೆನ್ನಾಗಿ ಹಾರ್ಮೋನು ಇರೋದ್ರಿಂದ ನಮ್ಮ ಯೌವನ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಬಟ್ ಇವಾಗ ಏನಾಗ್ತಾ ಇದೆ, ಮೆನೋಪಾಸ್ ಅಂತ ಅನ್ನೋದು ತುಂಬಾ ಬೇಗ ಆಗ್ತಾ ಇದೆ ಇವಾಗಿನ ಜನ್ರೇಷನಲ್ಲಿ. ನಾನು ನೋಡ್ತಾ ಇರೋ ಮಟ್ಟಿಗೆ 40ಇಂದನೇ ಸ್ಟಾರ್ಟ್ ಆಗಿಬಿಡ್ತಾ ಇದೆ ಇವಾಗ ಮೆನೋಪಾಸ್ ಟೈಮು ಅಂತನ. ಅವಾಗ ಏನಾಗ್ತಾ ಇದೆ, ಅರ್ಲಿ ಏಜಲ್ಲಿ ಇವಾಗ ಮದುವೆನೂ ಕೂಡ ಆಗೋದು. ಅವಾಗೆಲ್ಲ ಮದುವೆ ಎಲ್ಲ ಬೇಗ ಮಾಡಿಬಿಡ್ತಾ ಇದ್ರು, ಅರ್ಲಿ ಏಜಲ್ಲೇ ಮದುವೆಗಳಾಗ್ಬಿಡ್ತಾ ಇತ್ತು. ಅವಾಗೆಲ್ಲ ಬೇಗ ಬೇಗ ಮಕ್ಕಳು ಆಗ್ಬಿಡ್ತಿತ್ತು. ಮಕ್ಳುಗಳು ಎಜುಕೇಷನ್ನು, ಅವ್ರು ದೊಡ್ಡವರಾಗೋದು, ಅವ್ರ ಮದುವೆಗಳು ಎಲ್ಲ ಬೇಗ ಬೇಗ ಆಗ್ತಾಯಿತ್ತು. ಬಟ್ ಇವಾಗ ಮಕ್ಳುಗಳು ಮದುವೆ ಆಗೋದೇ ಹತ್ತತ್ರ 40 ಹತ್ರ ಆಗ್ಬಿಟ್ಟಿರುತ್ತೆ. ಈ ಗಂಡು ಮಕ್ಕಳು ಆಗೋದು ಅಷ್ಟೇ. ಹೆಣ್ಮಕ್ಳುಗಳು ಕೂಡ 30+ ಇರೋರೆ ಇವಾಗೆಲ್ಲ. ತುಂಬ ಜನ ಹೆಣ್ಮಕ್ಳು ಕೂಡ 30+ ಆದಮೇಲೆ 35, 36 ಆ ರೀತಿ ಮ್ಯಾರೇಜ್ ಆಗ್ತಾ ಇದ್ದಾರೆ. ಅದೇನಾಗ್ತಾ ಇದೆ ಇವಾಗ, ನಿಮಗೆ ಟೆನ್ಷನ್ ಲೈಫಲ್ಲಿ, ಇವಾಗ ಕೆಲಸ ಮಾಡೋ ಒತ್ತಡದಲ್ಲಿ ನಿಮ್ಮ ಮದುವೆನೂ ಎಲ್ಲ ಮುಂದೂಡ್ಕೊಂಡು ಹೋಗ್ತಾ ಇರೋದು ಏನಾಗ್ತಾ ಇದೆ, ನಿಮಗೆ ಮೆನೋಪಾಸ್ ಸ್ಟಾರ್ಟ್ ಆಗ್ಬಿಡ್ತಾ ಇದೆ. ಈಗ 40 ಆಗ್ತಾ ಇದ್ದಂಗೆ 40-45 ಒಳಗೇನೆ ಮೆನೋಪಾಸ್ ಆಗ್ಬಿಡ್ತಾ ಇದೆ. ಅದಾದರೆ ಎಷ್ಟೋ ಪರವಾಗಿಲ್ಲ, ನೇಚರಲ್ಲಿ ಇರೋಂಥದ್ದು. ಅದಾಗದೆ ಆಗಂತ ಮೆನೋಪಾಸು. ಬಟ್ ಇವಾಗ ಏನಾಗ್ತಾ ಇದೆ, ಬೇಗ ಅವ್ರದ್ದು ಗರ್ಭಕೋಶನೂ ಕೂಡ ತುಂಬಾ ವೀಕ್ ಆಗ್ತಾ ಇದೆ. ಏನಾಗುತ್ತೆ, ತುಂಬ ಹೆವಿ ಬ್ಲೀಡಿಂಗ್ ಆಗೋದು, ಏನಾದರೂ ಫೈಬ್ರಾಯ್ಡ್ಸು ಅದು ಇದು ಅಂತ ಸ್ಟಾರ್ಟ್ ಆಗ್ಬಿಟ್ಟು ಏನಾಗಿದೆ, ರಿಮೂವ್ ಮಾಡಿಬಿಡ್ತಾ ಇದ್ದಾರೆ. 40 ಒಳಗಡೆನೆ ತುಂಬ ಜನಕ್ಕೆ ರಿಮೂವ್ ಮಾಡಿಬಿಡ್ತಾ ಇದ್ದಾರೆ. ಸ್ವಲ್ಪ ಡಾಕ್ಟರ್ಗಳು ಅವರು ಹೇಳ್ತಾರೆ, ತುಂಬ ಅರ್ಲಿ ಏಜಲ್ಲಿ ಓವರೀಸ್ನ ತೆಗಿಯಲ್ಲ, ಬರೀ ಯೂಟ್ರಸ್ ಮಾತ್ರ ತೆಗಿತಾರೆ. ಒಂದಷ್ಟು ಕಾಂಪ್ಲಿಕೇಟೆಡ್ ಕೇಸ್ಗಳಲ್ಲಿ ಏನಾಗುತ್ತೆ, ಓವರೀಸ್ ಕೂಡ ತೆಗೆದು ಬಿಡ್ತಾ ಇದ್ದಾರೆ. ಅದೇನಾಗ್ತಾ ಇದೆ, ಈ ಓವರೀಸಲ್ಲೇ ನಮ್ಮ ಹಾರ್ಮೋನು ಪ್ರೊಡ್ಯೂಸ್ ಆಗೋದು. ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಆವಾಗ ಹಾರ್ಮೋನ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಆವಾಗಲೇ ಗೊತ್ತು ನಿಮಗೆಲ್ಲರಿಗೂ, ಆವಾಗಲೇ ಪೀರಿಯಡ್ಸ್ ಎಲ್ಲ ಆಗೋದು ಅಂತ. ಅಲ್ಲಿವರೆಗೂ ನಿಮ್ಮ ಸ್ಕಿನ್ ಕೂಡ, ಹೇರ್ ಕೂಡ, ನಿಮ್ಮ ಎಲ್ಲನೂ ಹೆಲ್ದಿಯಾಗಿರುತ್ತೆ, ಹೆಂಗಾಗಿ ಕಾಣ್ತಾ ಇರ್ತೀರ. ಬಟ್ ಇವಾಗ ಏನಾಗ್ತಾ ಇದೆ, ಅರ್ಲಿ ಏಜಲ್ಲೇ ಯೂಟ್ರಸ್ ರಿಮೂವ್ ಮಾಡೋದು, ಓವರೀಸ್ ರಿಮೂವ್ ಮಾಡೋದು ಆ ರೀತಿ ಆಗ್ತಾ ಇರೋದ್ರಿಂದ ಏನಾಗಿದೆ, ನಿಮಗೆ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗೋದು ನಿಂತೋಗ್ತಾ ಇದೆ. ಈ ರೀಸನ್ನು ಬೇಗ ನಿಮ್ಮ ಏಜ್ ಆಗೋ ರೀತಿ ಕಾಣಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ನಮ್ಮ ಹಾರ್ಮೋನ್ ಪ್ರೊಡ್ಯೂಸ್ ಆಗೋವರೆಗೂ ನಾವು ಹೆಂಗಾಗೇ ಇರೋದು, ಅದು ನಮ್ಮ ಬಾಡಿ ನೇಚರ್ ಇರೋದೇ ಹಾಗೆ. ಆ ಹಾರ್ಮೋನೇ ನಮಗೆ ಹೆಂಗ್ ಲುಕ್ ಕೊಡೋದು ಆಗಲಿ, ಇವರೆಗೂ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಅರ್ಲಿ ಏಜಲ್ಲೇ ರಿಮೂವ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಹಾರ್ಮೋನು ಪ್ರೊಡ್ಯೂಸ್ ಆಗೋದು ನಿಂತೋಗುತ್ತೆ, ಪ್ರೊಡ್ಯೂಸ್ ಆಗಲ್ಲ. ಅದೇನಾಗುತ್ತೆ, ನಿಮಗೆ ಅರ್ಲಿ ಮೆನೋಪಾಸ್ ಆಗ್ತಾ ಇದೆ. ಅದೇನಾಗುತ್ತೆ, ನಿಮ್ಮನ್ನ ಬೇಗ ಏಜ್ ಆಗೋ ರೀತಿ ಮಾಡ್ತಾ ಇದೆ. ನಿಮಗೆ ಕೂದಲು ಕೂಡ ವೈಟ್ ಹೇರ್ಸ್ ಆಗೋದು, ರಿಂಕಲ್ಸ್ ಆಗೋದು, ಫೈನ್ ಲೈನ್ಸ್ ಬರೋದು ಮುಖದಲ್ಲಿ, ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ 40 ಆಗ್ತಾ ಇದ್ದಂಗೆ ಪಿಗ್ಮೆಂಟೇಷನ್, ತುಂಬ ಹೆಣ್ಮಕ್ಳಲ್ಲಿ ನೋಡಿದ್ದೀನಿ 40-45 ಆಗ್ತಾ ಇದ್ದಂಗೆ ತುಂಬ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗಲೇ ಅವ್ರಿಗೆ ತುಂಬ ವರಿ ಸ್ಟಾರ್ಟ್ ಆಗಿಬಿಡುತ್ತೆ ಅವರ ಬ್ಯೂಟಿ ಬಗ್ಗೆ. ಅಲ್ಲಿವರೆಗೂ ಅವ್ರಿಗೆ ಮಕ್ಕಳು, ಗಂಡ, ಮನೆ, ಮಕ್ಕಳು ಅಂತ ಆ ಟೆನ್ಷನಲ್ಲಿ ಇರ್ತಾರೆ ಹೊರತು ಅಲ್ಲಿವರೆಗೂ ಅವ್ರಿಗೆ ಬ್ಯೂಟಿನ ಕೇರ್ ಮಾಡ್ತಾನೆ ಇರಲ್ಲ. ತುಂಬ ಜನ ಹೆಣ್ಮಕ್ಳು ಮಾಡ್ತಾರೆ, ಸ್ವಲ್ಪ ಜನ ಹೆಣ್ಮಕ್ಳು ಮನೆ ಅಂತ ಇರೋವ್ರ ಹೆಣ್ಮಕ್ಳುಗಳು ಬ್ಯೂಟಿನ ಕೇರ್ ಮಾಡಲ್ಲ ಅಲ್ಲಿವರೆಗೂ. ಬಟ್ ಯಾವಾಗ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದು ಸ್ಟಾಪ್ ಆಗಿ ನಿಮಗೆ ಒಂದೊಂದಾಗಿ ಏಜ್ ಆಗೋ ರೀತಿ ನಿಮ್ಮ ಸ್ಕಿನ್ನು ರಿಂಕಲ್ಸ್ ಬರೋದು, ಫೈನ್ ಲೈನ್ಸ್ ಬರೋದು, ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗೋದು, ಡಾರ್ಕ್ ಸರ್ಕಲ್ ಬರೋದು, ಗ್ರೇ ಹೇರ್ ಆಗೋದು, ವೈಟ್ ಹೇರ್ಸ್ ಎಲ್ಲ ಆಗೋದು ಆ ರೀತಿ ಆಗ್ತಾ ಇರುವಾಗ ನಿಮಗೆ ಬೇಗ 10 ವರ್ಷ ಮುಂಚೆನೇ ನಿಮಗೆ ವೃದ್ಧಾಪ್ಯ ಸ್ಟಾರ್ಟ್ ಆಗ್ಬಿಡ್ತಾ ಇದೆ ಇವಾಗಿನ ಹೆಣ್ಮಕ್ಳಿಗೆ ನಾನು ನೋಡ್ತಾ ಇರೋ ಮಟ್ಟಿಗೆ. ಅದು ಆ ಏಜ್ ಗ್ರೂಪ್ ಅವ್ರಿಗೆ ಇಟ್ಕೊಂಡೆ ನಾನು ನನ್ನ ಚಾನಲ್ ಸ್ಟಾರ್ಟ್ ಮಾಡಿರೋದು. ಹೋಮ್ ರೆಮಿಡೀಸ್ ಕೂಡ ನೀವು ಯಾವ ರೀತಿ ಮಾಡ್ಕೋಬೋದು, ಮೇಲೆ ಅದೆಲ್ಲ ಅಪ್ಲೈ ಮಾಡ್ಕೊಳ್ಳೋದು, ಅದನ್ನೆಲ್ಲ ಮಾಡ್ಕೊಳ್ಳೋದು ನಾನು ನೀವು ನನ್ನ ಚಾನಲಲ್ಲಿ ನಿಮಗೆ ಮಾಡ್ತಾ ಇದ್ದೀನಿ.
ಬಟ್ ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಯಾವ ರೀತಿ ನಾವು ಹೆಲ್ದಿಯಾಗಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ನಾವು ಬ್ಯೂಟಿ ಆಗಿರೋದೇ ಆಗಲಿ ಇನ್ನೊಂದೇ ನಾವು ಹೆಲ್ದಿಯಾಗಿದ್ದರೆ ಮಾತ್ರ ಸಾಧ್ಯ. ಅದನ್ನು ವಾಕ್ ಹೋಗೋದು ಬೆಳಗ್ಗೆ ಬೇಗ ಇದ್ದು ಅಭ್ಯಾಸ ಮಾಡ್ಕೊಳ್ಳಿ. ನಾನು ಒಂದು 5 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ದಿನ. 6ಗೆ ಹೋದರೆ ನಾನು ಫಾಸ್ಟಾಗಿ ಮಾಡಬೇಕು, ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ವಾಕ್ ಅಂದರೆ ಒಂದಷ್ಟು ಜನ ಅದ್ರ ಬಗ್ಗೆನೂ ಹೇಳ್ತೀನಿ. ವಾಕ್ ಅಂದರೆ ಒಂದಷ್ಟು ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಸುಮ್ಮನೆ ಯಾರೋ ಫ್ರೆಂಡ್ಸ್ ಜೊತೆಲಿ ಹೋಗೋದು, ಮೊಬೈಲ್ ಇಟ್ಕೊಂಡು ಹೋಗೋದು, ಏನೋ ಕಾಲ್ ಬಂದರೆ ಮಾತಾಡ್ಕೊಂಡು ನಿಧಾನಕ್ಕೆ ಹೋಗೋದು, ಇಲ್ಲ ಹೆಣ್ಮಕ್ಳು ಒಬ್ರಿಗೊಬ್ರು ಫ್ರೆಂಡ್ ಮಾಡಿಕೊಂಡು ಅವರು ಮನೆ ಕಷ್ಟ ಸುಖಗಳು, ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಅಂತ ಮಾತಾಡಿಕೊಂಡು ನಿಧಾನಕ್ಕೆ ವಾಕ್ ಮಾಡಿದೆ ಅಂತ ಬರ್ತಾರೆ. ಅದೆಲ್ಲ ವಾಕ್ ಅಂತ ಅಂದರೆ. ವಾಕ್ ಅಂದರೆ ನಿಮ್ಮ ಮೊಬೈಲ್ ಕೂಡ ತೊಗೊಂಡು ಹೋಗ್ಬಾರ್ದು, ಯಾವ ಫ್ರೆಂಡ್ಸ್ ಇಲ್ಲ. ವಾಕ್ ಅಂತ ಅಂದರೆ ನೋ ಮೊಬೈಲ್, ನೋ ವಾಚ್, ನೋ ಫ್ರೆಂಡ್ಸ್. ನೀವು ಒಬ್ಬರೇ ಹೋಗಬೇಕು, ಒಬ್ಬರೇ ವಾಕ್ ಮಾಡಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫಾಸ್ಟಾಗಿ ವಾಕ್ ಮಾಡಿಕೊಂಡು ಅಟ್ಲೀಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಿಮಗೆ 5 ಕಿಲೋಮೀಟರ್ಸ್ ಆಗಲ್ಲ. ಫಸ್ಟ್ ಸ್ಟಾರ್ಟ್ ಮಾಡುವಾಗ 1 ಕಿಲೋಮೀಟ್ರಿಂದ ಸ್ಟಾರ್ಟ್ ಮಾಡಿ 1 ಕಿಲೋಮೀಟ್ರ್ ಹೋಗಿ ಬನ್ನಿ. ನೆಕ್ಸ್ಟ್ ಇನ್ನೊಂದು 1 ವೀಕ್ ಕಳ್ಕೊಂಡು 2 ಕಾಲೆಲ್ಲ ನೋವು ಬರುತ್ತೆ ಸ್ಟಾರ್ಟ್ ಮಾಡೋರಿಗೆ. ಬಟ್ ಪರವಾಗಿಲ್ಲ, ಡೈಲಿ ಹೋಗ್ತಾ ಇದ್ರೆ ಕಾಲು ನೋವೆಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ 2 ಕಿಲೋಮೀಟರ್ಸ್ ಮಾಡಿ, 3 ಕಿಲೋಮೀಟರ್ಸ್ ಮಾಡಿ, ಆಮೇಲೆ ಅಪ್ ಟು 5 ಕಿಲೋಮೀಟರ್ಸು. 5 ಕಿಲೋಮೀಟರ್ಸ್ಗೆ 45 ಮಿನಿಟ್ಸ್ ಬೇಕು. 5 ಕಿಲೋಮೀಟರ್ಸು ನೀವು ಬ್ರಿಸ್ಕ್ ವಾಕ್ ಮಾಡಿಕೊಂಡು ಬರೋಷ್ಟೊತ್ತಿಗೆ 5 ಕಿಲೋಮೀಟರ್ಸು ನಿಮ್ಮೊಂದಷ್ಟು ಫ್ಯಾಟು ಬರ್ನ್ ಆಗುತ್ತೆ. ಅನ್ವಾಂಟೆಡ್ ಫ್ಯಾಟ್ಸು, ಗುಡ್ ಫ್ಯಾಟ್ಸ್ ಅಂತ ಇದೆ, ಬ್ಯಾಡ್ ಫ್ಯಾಟ್ಸ್ ಅಂತ ಇದೆ. ಬ್ಯಾಡ್ ಫ್ಯಾಟ್ಸು ನಮಗೆ ಕರಗಬೇಕು. ಅದು ವಾಕಲ್ಲಿ ಸಾಕು ವಾಕ್ ಮಾಡಿದ್ರೆ ಸಾಕು. ಹೆಣ್ಮಕ್ಳು ಒಂದಷ್ಟು ಗಂಡಸರಲ್ಲಿ ಜಾಗಿಂಗು ಅದು ಇದು ಅಂತ ಇರುತ್ತೆ. ಬಟ್ ಹೆಣ್ಮಕ್ಳು ವಾಕ್ ಮಾಡ್ಕೊಂಡು ಬಂದರೆ ಬ್ರಿಸ್ಕ್ ವಾಕು. ತುಂಬ ನಾನು ಹೇಳಿದ್ನಲ್ಲ, ನೋ ವಾಚ್, ನೋ ಮೊಬೈಲ್, ನೋ ಫ್ರೆಂಡ್ಸ್. ವಾಕ್ ಅಂದರೆ ನೀವು ಒಬ್ಬರೇ ಬ್ರಿಸ್ಕಾಗಿ ಫಾಸ್ಟಾಗಿ ವಾಕ್ ಮಾಡ್ಕೊಂಡು ಬರೋದು. ಅಪ್ ಟು 5 ಕಿಲೋಮೀಟರ್ಸ್ ಮಾಡಿದ್ರೆ ಸಾಕು. 45 ಮಿನಿಟ್ಸಲ್ಲಿ ನಿಮ್ಮ ಫ್ಯಾಟು ನಿಮಗೆ ಗೊತ್ತಿಲ್ಲದಂತೆ ನಿಧಾನವಾಗಿ ಕರಗ್ತಾ ಬರುತ್ತೆ. ನಾನು ಇವಾಗ ವಾಕ್ ಸ್ಟಾರ್ಟ್ ಮಾಡಿ ನನಗೆ ಒಂದು 5 kgs ಫ್ಯಾಟು ಬರ್ನ್ ಆಗಿದೆ ನಂದು. ಇದೆಲ್ಲ ನನ್ನ ಅನುಭವಗಳನ್ನ, ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನಾನು ಮನೇಲೂ ಕೂಡ ಕೆಲಸದವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ. ಮನೇಲೂ ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಮತ್ತು ಅಡುಗೆ ಕೆಲಸದವ್ರನ್ನೂ ಯಾರನ್ನೂ ಇಟ್ಕೊಂಡಿಲ್ಲ. ಅಡುಗೆ, ತಿಂಡಿ, ಮನೆ ಕೆಲಸ ಎಲ್ಲನೂ ನಾನೇ ಮಾಡ್ಕೋತೀನಿ. ಇವಾಗೇನು ಬಟ್ಟೆ ವಾಷಿಂಗ್ ಮಿಷಿನ್ ಇದೆ, ಪಾತ್ರೆಗೆ ಡಿಶ್ ವಾಷರ್ ಇದೆ, ಅದಕ್ಕೂ ಹಾಕೋಬೋದು. ಇಲ್ಲ ನಾವೇ ತೊಳ್ಕೊಂಡ್ಬಿಡ್ಬೋದು ಆರಾಮಾಗೆ. ಅದು ಕೈಗೆಲ್ಲ ಈ ಮಸಲ್ಸ್ಗೆ ಇದಕ್ಕೆಲ್ಲ ಎಕ್ಸಸೈಸ್ ಆಗುತ್ತೆ ಕೈ. ಇನ್ನು ಬೇರೆ ನಾವು ಏನು ಕೆಲಸ ಮಾಡದೆ ಇದ್ಮೇಲೆ ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಫ್ಯಾಟು, ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಈ ತೊಡೆ ಭಾಗದಲ್ಲೆಲ್ಲ ಅಕ್ಯುಮುಲೇಟ್ ಆಗುತ್ತೆ. ಇದೆಲ್ಲ ನಿಮಗೆ ಕರಗಬೇಕು ಅಂದರೆ ನೀವು ಆ್ಯಕ್ಷನ್ ಮಾಡಿದಾಗ ಮಾತ್ರ ಫ್ಯಾಟ್ ಕರಗೋದು. ನೀವೇನು ಆ್ಯಕ್ಷನ್ ಮಾಡಿದೆ, ಏನೂ ಕೆಲಸ ಮಾಡಿದೆ, ವಾಕು ಹೋಗದೆ, ಏನು ಮಾಡದಂತೆ ಮನೆಯಲ್ಲೇ ಸುಮ್ಮನೆ ಕಾಲ ಕಳೆದ್ರೆ ಇನ್ನೂ ಬೇಡದಿರೋ ಫ್ಯಾಟ್ ಎಲ್ಲ ಒಂದ್ರ ಮೇಲೆ ಲೇಯರ್ಸ್ ಆಗಿ ಹಚ್ಕೊಂಡು ಬರುತ್ತೆ, ಸ್ಟಾರ್ಟ್ ಆಗಿಬಿಡುತ್ತೆ. ಅದು ನಿಮ್ಮನ್ನು ಸೈಲೆಂಟ್ ಕಿಲ್ಲರ್. ಅದು ಫ್ಯಾಟ್, ಬೇಡದಿರೋ ಫ್ಯಾಟ್ ಎಲ್ಲ ನಿಮಗೆ ಅಕ್ಯುಮುಲೇಟ್ ಆಗ್ತಾ ಇರೋದಲ್ಲ ಸೈಲೆಂಟ್ ಕಿಲ್ಲರು. ನಿಮಗೆ ಗೊತ್ತಾಗಲ್ಲ. ಹಾರ್ಟ್ ಮೇಲೇನೋ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ, ಲಿವರ್ ಮೇಲೆ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ನಿಮ್ಮ ಒಳಗಡೆ ಆರ್ಗನ್ಸ್ಗಳೆಲ್ಲ ಫ್ಯಾಟ್ ಅಕ್ಯುಮುಲೇಟ್ ಆಗಿ ಅದ್ರ ಕೆಲಸಗಳನ್ನ ತುಂಬ ನಿಧಾನ ಟಾಕ್ಸಿಕ್ ಆಗಿಬಿಡುತ್ತೆ. ಮತ್ತು ನೀವು ತಿಂದಿದ್ದು ಆಹಾರ ಅದು ಚೆನ್ನಾಗಿ ಜೀರ್ಣ ಆಗಿ ನಿಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಒಂದಷ್ಟು ಎಕ್ಸಸೈಸ್ಗಳು ಬೇಕೇ ಬೇಕು. ಅದು ಏನು ಮಾಡಿದೆ, ಕೈ ಕಾಲು ಏನು ಅಲ್ಲಾಡಿಸ್ತಂತಾನೆ ನೀವು ಸುಮ್ಮನೆ ಮನೆಯಲ್ಲಿ ಕಾಲ ಕಳೀತಾ ಮಲ್ಕೊಂಡು ಅದು ಇದು ನೋಡ್ತಾ ಟಿ ವಿ ನೋಡಿಕೊಂಡು ಸೀರಿಯಲ್ಗಳು, ತುಂಬ ಹೆಣ್ಮಕ್ಳು ಸೀರಿಯಲ್ಗಳು ನೋಡ್ತೀರಾ. ನಿಜವಾಗ್ಲೂ ಅದು ಅವಶ್ಯಕತೆ ಇಲ್ಲ. ಆ ಟೈಮ್ನೆಲ್ಲ ನೀವು ನಿಮ್ಮ ಫ್ಯಾಮಿಲಿಗೆ ನೀವು ಒಂದು 10 ರೂಪಾಯಿ ಉಳಿಸಿ, ನೀವು 10 ರೂಪಾಯಿ ಒಂದಷ್ಟು ಕೆಲಸ ಮಾಡಿ, ನೀವು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಆತ್ಮ ಸಂತೋಷ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬ ಚೆನ್ನಾಗಿ. ನೀವು ದಯವಿಟ್ಟು ನಾನು ತುಂಬ ಹೆಣ್ಮಕ್ಳು ನಾನು ನೋಡ್ತೀನಿ ಸೀರಿಯಲ್ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ. ಆ ಸೀರಿಯಲಲ್ಲಿ ಯಾವುದನ್ನು ಒಳ್ಳೇದಂತೂ ಯಾವುದೇ ಇಲ್ಲ. ಎಲ್ಲ ಅತ್ತೆ ಸೊಸೆ ಇವರು ವಿಲನ್ಗಳ ಥರ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರದ್ದು ಆ ರೀತಿ ತೋರಿಸ್ತಾರೆ. ಅವ್ರಿಗೆ ಏನಾಗುತ್ತೆ ಮೆಂಟಲಿ ಅವ್ರಿಗೆ ಅದೇ ಹೋಗಿ ಡೈಲಿ ನೋಡ್ತಾ ಏನಾಗುತ್ತೆ ಮನೆಯಲ್ಲೂ ಅದೇ ರೀತಿ ಸ್ಟಾರ್ಟ್ ಆಗುತ್ತೆ. ಅವ್ರಿಗೂ ಅದೇ ರೀತಿ ಮಾಡಬೇಕು ಅಂತ ಅನಿಸುತ್ತೆ. ಅವ್ರಿಗೆ ಗೊತ್ತಿರಲ್ಲ, ಅವ್ರು ಅದೇ ಥರನೇ ಆಗ್ಬಿಟ್ಟಿರ್ತಾರೆ. ಅದೇ ಥರ ಥಿಂಕಿಂಗು, ಅವ್ರಿಗೇನು ಮಾಡಬೇಕು, ಇವ್ರಿಗೇನು ಮಾಡಬೇಕು, ಆ ಥರ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನೆಲ್ಲ ದಯವಿಟ್ಟು ಬಿಟ್ಟು ಟಿ ವಿಯಿಂದ ಎದ್ದು ಆಚೆಗೆ, ನಾನು ಟಿ ವಿನೇ ನೋಡಲ್ಲ ಗೊತ್ತಾ,
ನೋಡಿದ್ರೆ ನಾನು ಏನೋ ಒಂದು ನ್ಯೂಸ್ ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ ಅಷ್ಟು ಬಿಟ್ಟರೆ ನಾನು ಟಿ ವಿ ಕೂಡ ನೋಡಲ್ಲ. ನಾನು ಮೊಬೈಲ್ ಕೂಡ ಒಂದಷ್ಟೊತ್ತು ನಂದು ಎಡಿಟಿಂಗು ಅದು ಇದು ಏನೇನು ಕೆಲಸಗಳಿರುತ್ತೆ ಅದನ್ನಷ್ಟು ಮಾಡ್ಕೋತೀನಿ. ಅವಾಯ್ಡ್ ಮಾಡಬೇಕು, ಮೊಬೈಲ್ ಕೂಡ ಅವಾಯ್ಡ್ ಮಾಡಬೇಕು. ನಮ್ಮ ಕಣ್ಣು ಇದ್ರದ್ದು ರೇಸ್ ನೋಡಿ 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 ಏನಾಗ್ತಾ ಇದೆ, ಕಣ್ಣು ಬೇಗ ಅದರ ಶಕ್ತಿ ಕಳ್ಕೊಂಡು ಇವಾಗ ತುಂಬ ಜನಕ್ಕೆ ಶಾರ್ಟ್ ಸೈಟ್ಸು, ಲಾಂಗ್ ಸೈಟ್ಸು ಆ ಥರ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದೆಲ್ಲ ಬಿಟ್ಟು ನೀವು ಮನೆಯಿಂದ ಫಸ್ಟು ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡೀರಿ. ನೀನೇನು ಬೇಕಾಗಲ್ಲ, ಬಿಸಿ ನೀರು ಕುಡೀರಿ. ಒಂದಷ್ಟು ಹೇಳ್ತೀನಿ ಡ್ರಿಂಕ್ಸ್ಗಳು ನಿಮಗೆ ಯಾವ ರೀತಿ ರಿಮೂವ್ ಮಾಡೋದು ಆ ಡ್ರಿಂಕ್ಸ್ಗಳನ್ನ ಹೇಳ್ತೀನಿ. ಒಂದು ಲೋಟ ಫಸ್ಟು ಬಿಸಿ ನೀರು ಕುಡೀರಿ. ನೀವು ಫ್ರೆಶಪ್ ಆಗಿ ಒಂದು ಲೋಟ ಬಿಸಿ ನೀರು ಕುಡಿದ್ಬಿಟ್ಟು ನೀವು ವಾಕ್ ಹೋಗಿ ಬನ್ನಿ. ನಿಮಗೆ ಗೊತ್ತಿರಲ್ಲ ಎಷ್ಟು ಮನಸ್ಸಿಗೆ ಸಂತೋಷ ಆಗುತ್ತೆ ಅಂದರೆ, ಎಷ್ಟು ಎನರ್ಜಿ ಬೂಸ್ಟ್ ಆಗಿರುತ್ತೆ ಅಂತ ಅಂದರೆ ವಾಕಿಂದ ನಿಮಗೆ ಇವತ್ತು ಏನು ಕೆಲಸ ಮಾಡಬೇಕು ಅಷ್ಟು ಎನರ್ಜಿ ನಿಮಗೆ ಸಂಜೆವರೆಗೂ ಇದೇ ಎನರ್ಜಿ ಮೇಂಟೈನ್ ಆಗುತ್ತೆ. ಬೇಕಾದರೆ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ನೀವು ವಾಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಚಾನೆಲಿಗೆ ಬಂದು ನೀವು ನನಗೆ ಕಮೆಂಟ್ ಮಾಡ್ಬೋದು. ನಿಮ್ಮನ್ನು ನೀವು ಎನರ್ಜೆಟಿಕ್ ಆಗಿ ಹೆಲ್ದಿಯಾಗಿ ಮಾಡೋಕ್ಕೆ ಇದೊಂದು ವಾಕ್ ಹೋಗಿ ಬನ್ನಿ. ವಾಕ್ ಹೋಗಿ ಬಂದಮೇಲೆ ತುಂಬ ಜನ ಶುಗರು, BP ಅದು ಇದರಲ್ಲೇ ನರಳ್ತಾ ಇರ್ತೀರಾ. ದಯವಿಟ್ಟು ನೀವು ಶುಗರ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಶುಗರ್ನ ಹೇಗೆ ನಾವು ರಿವರ್ಸ್ ಮಾಡ್ಕೋಬೋದು, ಫುಡ್ ಕಂಟ್ರೋಲಿಂದ ಯಾವ ರೀತಿ ಮಾಡ್ಕೋಬೋದು ವಿತೌಟ್ ಮೆಡಿಸನ್, ಅದನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ, ನಮ್ಮ ಫ್ಯಾಮಿಲಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದಷ್ಟು ಜನ ಕಾಫಿ ಕುಡಿಯೋದು ಇಷ್ಟಪಡ್ತಾರೆ. ಕಾಫಿ ಕುಡಿಯೋದ್ರಲ್ಲಿ ಏನೂ ತಪ್ಪಿಲ್ಲ. ಒಂದು ಲೋಟ ಕಾಫಿ, ಶುಗರ್ನ ದಯವಿಟ್ಟು ಶುಗರ್ ಅವಾಯ್ಡ್ ಮಾಡಿ. ದಯವಿಟ್ಟು ಸಾಲ್ಟು ಶುಗರ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅಷ್ಟೇ, ಶುಗರ್ ಅಂತೂ ತರಲೇಬೇಡಿ ಅಂತ ಹೇಳ್ತೀನಿ ನಾನು. ಆದಷ್ಟು ಬೆಲ್ಲನೂ ಕೂಡ ಆರ್ಗ್ಯಾನಿಕ್ ಬೆಲ್ಲ ಬರುತ್ತೆ, ಆರ್ಗ್ಯಾನಿಕ್ಕು, ಅದನ್ನು ಕೂಡ ಸ್ವಲ್ಪ ಹಾಕೋಬೇಕಷ್ಟೇ, ಒಂದು ಸ್ವಲ್ಪ. ಇಲ್ಲಾಂದರೆ ಹಾಗೆ ಕುಡಿದ್ರೂ ಏನೂ ತೊಂದರೆ ಇಲ್ಲ. ತುಂಬ ಜನ ಹಾಗೇನೆ ನಾವು ಹೇಗೆ ಅಭ್ಯಾಸ ಮಾಡ್ಕೋತೀವಿ ಅದ್ರ ಮೇಲೆ ನಡೆಯುತ್ತೆ. ನಾನು ಒಂದಷ್ಟು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕೋತೀನಿ, ಒಂದು ಸ್ವಲ್ಪ ಹಾಕೋತೀನಿ. ಶುಗರ್ ಇರೋರು ಅದನ್ನು ಕೂಡ ಅವಾಯ್ಡ್ ಮಾಡಬೇಡಿ. ಕುಡಿಬೇಕಾ ಹಾಗೆ ಬ್ಲ್ಯಾಕ್ ಕಾಫಿ ಇಲ್ಲ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಡಿಕಾಕ್ಷನ್ ಹಾಕ್ಕೊಂಡು ಬಿಸಿಯಾಗಿ ಒಂದು ಲೋಟ ಕಾಫಿ ಕುಡೀರಿ. ಇವಾಗ ಮುಂಚೆ ಎಲ್ಲ ಕುಡಿಬಾರ್ದು ಅದು ಇದು ಅಂತಿದ್ದು, ಬಟ್ ಆ ಕೆಫೇನ್ ಇದೆಯಲ್ಲ ಅದು ನಮಗೆ ಎನರ್ಜಿ ಬೂಸ್ಟ್ ಥರ ಅವತ್ತು ತುಂಬ ಕೆಲಸ ಮಾಡುತ್ತೆ. ಗ್ಯಾಸ್ಟ್ರಿಕ್ ಇರೋರು ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಡಿ. ಗ್ಯಾಸ್ಟ್ರಿಕ್ ಇರೋರು ಕಾಫಿ ಟೀ ಎಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋಕ್ಕೆ ಹೋಗ್ಬಿಡಿ. ಇಲ್ಲದೆ ಇದ್ದವರು ಕುಡಿಯುವ ಅಭ್ಯಾಸ ಇರೋರು ಸ್ವಲ್ಪ ಕುಡೀರಿ. ಕುಡಿದ್ಬಿಟ್ಟು ನಿಮಗೆ ಏನು ಕೆಲಸ ಇದೆ, ನಿಮಗೆ ಬೆಳಗ್ಗೆ ಹೊತ್ತು ತಿಂಡಿ ಮಾಡೋದ, ಮಕ್ಕಳನ್ನ ಕಳ್ಸೋದ, ಸ್ಕೂಲ್ ಕಳ್ಸೋದ, ಓದಿಸೋವಾಗ ಎಕ್ಸಾಮ್ ಇರೋವಾಗ ನೀವು ವಾಕೆಲ್ಲ ತಪ್ಪಿಸ್ಬೇಕಾಗುತ್ತೆ. ಮಕ್ಳುಗಳ ಮುಖ್ಯ, ಮಕ್ಕಳ ಭವಿಷ್ಯ ಮುಖ್ಯ, ಸ್ಟಡೀಸ್ ಮುಖ್ಯ. ಆವಾಗ ಒಂದಷ್ಟು ದಿನ ತಪ್ಪಿಸಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೀವು ಕೆಲಸ ಏನಿದೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದ ಮಾಡಿ. ಒಂದಷ್ಟು ಜನ ಬ್ರೇಕ್ಫಾಸ್ಟ್ನ ಡಯಟಿಂಗ್ ಅಂತ ಅಂದ್ಕೊಂಡು ಬ್ರೇಕ್ಫಾಸ್ಟ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ನಾನು ಒಂದಷ್ಟು ವರ್ಷಗಳು ಬ್ರೇಕ್ಫಾಸ್ಟ್ ನನಗೆ ತಿಂದರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾನು ತಿಂತಾನೆ ಇರಲಿಲ್ಲ. ಬಟ್ ಇವಾಗ ನಾನು ಇನ್ ಟೈಮಲ್ಲಿ ತೊಗೋತೀನಿ ಬ್ರೇಕ್ಫಾಸ್ಟು. ಏನಿರುತ್ತೆ ಅದನ್ನು ತೊಗೊಳ್ಳಿ. ಬ್ರೇಕ್ಫಾಸ್ಟು ಅದೇ ಇದೆ ಅಂತ ಏನಿಲ್ಲ. ಆದಷ್ಟು ಆಯಿಲ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಆಯಿಲ್ ಒಳ್ಳೆಯದಲ್ಲ. ತುಪ್ಪ ನಮಗೆ ಗುಡ್ ಫ್ಯಾಟ್. ಆ ತುಪ್ಪ ಜೊತೆಗೆ ಸ್ವಲ್ಪ ನೀವು ಆಯಿಲ್ ಸ್ವಲ್ಪ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಏನು ಬ್ರೇಕ್ಫಾಸ್ಟ್ ಮಾಡ್ತೀರಾ ಅದನ್ನು ಟೈಮ್ಗೆ ಒಂದೋ ಎರಡೋ ನಿಮ್ಗೆ ಹೆಂಗೆ ಅನಿಸುತ್ತೆ ಅದನ್ನು ತಿಂದು ನೀವು ಇನ್ನೂ ಉಳಿದಿರೋ ಕೆಲಸಗಳ ಒಂದಷ್ಟು ನಾನು ಹೇಳ್ತೀನಿ. ಅಡುಗೆ ಅವ್ರನ್ನ ದಯವಿಟ್ಟು ಮನೆ ಕೆಲಸದವ್ರನ್ನ ಬಿಡಿಸಿ ಅಂತಲೇ ನಾನು ಹೇಳ್ತೀನಿ. ನನ್ನ ಅನುಭವದ ಪ್ರಕಾರ ನಿಮಗೆ ಏನಾಗುತ್ತೆ, ಕೆಲಸ ಬಗ್ಬಿಟ್ಟು ಕಸ ಗುಡಿಸ್ತೀರಾ, ಇಲ್ಲ ಬ್ಯಾಟ್ರಿ ಮಾಡ್ಕೊಂಡು ಬಂದ್ರೂ ಪರವಾಗಿಲ್ಲ, ಕೆಲಸ ಬಗ್ಗಿ ಕಸ ಗುಡಿಸಿದ್ರೂ ಪರವಾಗಿಲ್ಲ, ನಿಮಗೆ ಅದು ಒಂದು ಎಕ್ಸಸೈಸ್ ಆಗುತ್ತೆ. ನೆಲ ಒರೆಸೋಕ್ಕೆ ಇವಾಗ ಏನು ಬಗ್ಗಿ ಎಲ್ಲ ಒರೆಸಲ್ಲ, ಮಾಪಲ್ಲಿ ಒರೆಸ್ಕೊಂಬರ್ತೀವಿ, ಅದು ಇಲ್ಲೆಲ್ಲ ಎಕ್ಸಸೈಸ್ ಆಗುತ್ತೆ. ಪಾತ್ರೆ ತೊಳೆಯೋದೆಲ್ಲ ಎಕ್ಸಸೈಸ್ ಆಗುತ್ತೆ. ಇದು ಪಾತ್ರೆ ತೊಳೆಯೋದು, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋತೀರಾ ಅದನ್ನೆಲ್ಲ ತೆಗೆದು ಒಣಗಾಕೊಳ್ಳೋದು ಮಾಡೋದು, ಇದೆಲ್ಲ ನೀವೇ ಮಾಡ್ಕೊಂಡು ಬಂದರೆ ನಿಮ್ಮ ಬ್ಯೂಟಿ, ನಿಮ್ಮ ಹೆಲ್ದು ನಿಮಗೆ ಗೊತ್ತಿಲ್ಲದಂತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಬೇಕಾದರೆ ಇದು ನನ್ನ ಚಾಲೆಂಜು. ನೋಡಿ ನೀವು ಬೇಕಾದರೆ ಅದನ್ನು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ನನಗೆ ಹೇಳಿ ಏನಂತ ಅನ್ನಿಸ್ತು ಅಂತ. ಕೆಲಸದವ್ರನ್ನ ಬಿಡಿಸಿ ಫಸ್ಟು ನೀವು ಎಷ್ಟಾಗುತ್ತೆ. ಇವತ್ತು ದಿನ ಏನು ಒರೆಸ್ಬೇಕು ಅಂತ ಏನಿಲ್ಲ, ಒಂದಷ್ಟು ಕಸ ಗುಡಿಸ್ಕೊಂಡು ಬಂದು ಒಂದಷ್ಟು ಪಾತ್ರೆಗಳು ತೊಳ್ಕೊಂಡು ಅಡುಗೆ ತಿಂಡಿ ಮಾಡಿಕೊಂಡು ಹೆಲ್ದಿಯಾಗಿ, ಇಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಅವ್ರಿಗೆ ಬೇಕೇ ಬೇಕು, ಕೆಲಸದವ್ರು ಬೇಕೇ ಬೇಕಾಗುತ್ತೆ.
ಅವರು ಬೇಕಾದ್ರೆ ಮಾಡ್ಕೋಬೋದು. ಮನೇಲಿರೋ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಕೆಲಸದವ್ರನ್ನ, ಅಡುಗೆಯವ್ರನ್ನ ಬಿಡಿಸಿದ್ರೆ ಇಲ್ಲ ಒಂದು ಕೆಲಸಕ್ಕೋ ಇಲ್ಲ 2 ಕೆಲಸಕ್ಕೋ ಸ್ವಲ್ಪ ಸಪೋರ್ಟ್ ಆಗಲಿ ಅಂತ ಅಂದ್ಕೊಂಡು ಬೇಕಾದ್ರೆ ಇಟ್ಕೋಬೋದು. ಬಟ್ ಎಲ್ಲ ಕೆಲಸಕ್ಕೂ A to Z ಕೆಲಸಕ್ಕೂ ಇಟ್ಕೊಂಡ್ಬಿಡ್ತಾರೆ. ತುಂಬ ಹೆಣ್ಮಕ್ಳು ನೋಡಿದ್ದೀನಿ. ದಯವಿಟ್ಟು ಅದೆಲ್ಲ ಬಿಡಿಸಿ ನೀವೇ ಮಾಡ್ಕೊಂಡು ಬಂದರೆ ನಿಮಗೆ ಇನ್ನೂ ಒಂಥರ ಖುಷಿ. ನಾವೇ ಮಾಡಿರೋ ಅಡುಗೆ ನಮ್ಮ ಮನೆ ಮಕ್ಕಳು, ನನ್ನ ಗಂಡ, ನಮ್ಮ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಗೆಸ್ಟ್ಗಳಿಗೆ ನಾನೇ ಇದಿಷ್ಟ ಆಯಿತು ಅವ್ರಿಗೆ, ಅದನ್ನು ನಾನು ಹಾಕ್ತೆ. ನನ್ನ ಹಸ್ಬೆಂಡ್ಗೆ ಇದಿಷ್ಟ, ಅದನ್ನು ನಾನೇ ಮಾಡಿಕೊಟ್ಟೆ. ನನ್ನ ಮಕ್ಕಳಿಗೆ ಇದಿಷ್ಟ ಆಯಿತು, ಇದನ್ನು ಮಾಡಿ ಮಕ್ಳಿಗೆ ತಿನ್ನಿಸ್ದೆ ಅನ್ನೋದೊಂದು ಆತ್ಮ ಸಂತೋಷ ಇದೆಯಲ್ಲ, ಅದ್ರ ಮುಂದೆ ಇನ್ನೇನೂ ಇಲ್ಲ ಸಂತೋಷ. ಅದನ್ನು ಮಾಡಿ ಹೆಣ್ಮಕ್ಳಿಗೆ ಏನೂ ಕಷ್ಟ ಇಲ್ಲ. ಹೆಣ್ಮಕ್ಳು ಮನೆ ಕೆಲಸನೂ ಮಾಡ್ತಾಳೆ, ಆಚೆ ಕೆಲಸನೂ ಮಾಡ್ತಾಳೆ, ರಾಜ್ಯನೂ ಆಳ್ತಾಳೆ, ದೇಶನೂ ಆಳ್ತಾಳೆ. ಅಷ್ಟು ಎನರ್ಜಿ ಹೆಣ್ಮಕ್ಳಲ್ಲಿದೆ. ಅದನ್ನು ನಾವು ನಮ್ಮಲ್ಲಿರೋ ಶಕ್ತಿನ ನಾವೇ ಕಂಡಿಟ್ಕೋಬೇಕು. ನಮ್ಮಲ್ಲಿರೋ ಶಕ್ತಿ ನಮಗೇನೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ನಾನು ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ನ, ನಾನು ಇಷ್ಟೊಂದೆಲ್ಲ ನನ್ನ ಕೈಲಿ ಇಷ್ಟೊಂದೆಲ್ಲ ಕೆಲಸ ಆಯ್ತಾ ಅಂತ ನಿಮಗೆ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಆಮೇಲೆ ಅಷ್ಟು ನಿಮಗೆ ಆ ಕೆಲಸ ಮಾಡ್ತಾ ಎಲ್ಲಿತ್ತು ಫ್ಯಾಟ್ ಅಂತ ಅನ್ನಿಸ್ಬೇಕು. ನಿಮಗೆ ಅಷ್ಟು ದಪ್ಪ ಎಲ್ಲಿದ್ದೆ ನಾನು, ಇಷ್ಟು ಬೇಗ ಇಷ್ಟು ಸಣ್ಣಾಗಿದ್ದೀನ ಅಂತ ಅನ್ನಿಸ್ಬೇಕು. ಒಂದಷ್ಟು ಹೆಣ್ಮಕ್ಳುಗಳು ದುಡ್ಡು ಕೊಟ್ಟು ಸ್ಪಾಗಳಿಗೋಗಿ ಅಲ್ಲೋಗಿ ಮಸಾಜ್ ಮಾಡೋದು, ಈ ಜಿಮ್ಗೆ ಹೋಗೋದು, ದುಡ್ಡು ಕೊಟ್ಟು ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ಕೊಂಡು ಬರೋದು, ವೆಯ್ಟ್ ಎತ್ತೋದು, ಎಕ್ಸಸೈಸ್ ಮಾಡ್ಕೊಂಡು ಬರೋದು, ಥ್ರೆಡ್ಮಿಲ್ ಮಾಡೋದು, ಅದೆಲ್ಲ ಮಾಡ್ತಿರ್ತಾರೆ. ನನಗೆ ಅದೆಲ್ಲ ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಏನು ಗೊತ್ತಾ, ವಾಕ್ ಈಸ್ ದ ಬೆಸ್ಟ್ ಎಕ್ಸಸೈಸು ನನ್ನ ಪ್ರಕಾರ. ಮನೆ ಒಳಗಡೆ 4 ಗೋಡೆ ಮಧ್ಯೆ ನೀವು ಜಿಮ್ಮಲ್ಲಿ ನೀವು ವರ್ಕೌಟ್ ಮಾಡಿ ನೀವು ಎಕ್ಸಸೈಸ್ ಮಾಡ್ಕೊಂಡು ಬಂದರೆ ನಿಮ್ಗೆ ಏನು ಆಚೆದು ಏನು ಗೊತ್ತಾಗಲ್ಲ, ಆಚೆದು ಎಕ್ಸ್ಪೀರಿಯೆನ್ಸ್ ಮಾಡಲ್ಲ. ಪಕ್ಷಿಗಳು, ಪ್ರಾಣಿಗಳು ಬೆಳಗಿನ ಹೊತ್ತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವೆದರು, ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನಿಮಗೆ ಬೆಳಗ್ಗೆ ಹೊತ್ತು. ಯಾವುದೇ ವೆಹಿಕಲ್ಗಳು ಇರಲ್ಲ, ತುಂಬ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ನಿಮ್ಮ ಬಾಡಿಗೆ ವಾಕ್ ಮಾಡ್ತಾ ಒಳ್ಳೆ ಆಕ್ಸಿಜನ್ನು ನಿಮ್ಮ ಬಾಡಿಗೆ ತಗೋತಾ ನಿಮ್ಮ ಎನರ್ಜಿ, ನಿಮ್ಮ ಹೆಲ್ತು ಎಷ್ಟು ಚೆನ್ನಾಗಿ ಹೆಚ್ಚಿಗೆ ಆಗುತ್ತೆ ಅಂತಂದರೆ ನೀವೇ ಫೀಲ್ ಮಾಡ್ತೀರ. ಅದನ್ನು 4 ಗೋಡೆ ಮಧ್ಯದಲ್ಲಿ ನೀವು ಎಕ್ಸಸೈಸ್ ಮಾಡೋದು, ಜಿಮ್ಗೆ ಹೋಗೋದು, ಥ್ರೆಡ್ಮಿಲ್ ಮಾಡೋದು ಅವೆಲ್ಲ ಬಿಟ್ಬಿಟ್ಟು ಬರೀ ವಾಕ್ ಮಾಡ್ಕೊಂಡು ಬಂದರೆ ಸಾಕು. ಆಚೆ ಪ್ರಾಣಿಗಳ ಜೊತೆ, ಪಕ್ಷಿಗಳ ಜೊತೆ, ಮರಗಳ ಜೊತೆ, ಈ ಗ್ರೀನರಿ ಜೊತೆ, ಪ್ರಕೃತಿ ಜೊತೆ ನೀವೆಲ್ಲ ಬೆರೆತಾಗ ಮಾತ್ರ ಈ ಮನುಷ್ಯ ಜೀವನ ಸಾರ್ಥಕ ಆಗೋದು. ಅದು ಬಿಟ್ಟು 4 ಗೋಡೆ ಮಧ್ಯದಲ್ಲಿ ಎಕ್ಸಸೈಸ್ ಮಾಡೋದು, 1000 ರೂಪಾಯಿ ಕೊಟ್ಟು ಜಿಮ್ಗೆ ಹೋಗಿ ಅಲ್ಲಿ ವರ್ಕೌಟ್ ಮಾಡ್ಬಿಟ್ಟು ಬರೋದು, ಅದೆಲ್ಲ ಅವಶ್ಯಕತೆನೇ ಇಲ್ಲ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋರು, ನಿಮ್ಮ ಆತ್ಮ ನೀವು ಪ್ರೀತಿಸೋರು, ದಯವಿಟ್ಟು ಆಚೆ ಹೊರ್ಗಡೆ ಹೋಗಿ ವಾಕ್ ಮಾಡ್ಕೊಂಡು ಬಂದರೆ ಸಾಕು. ಯಾವ ಜಿಮ್ಮು ಬೇಡ. ನಿಮ್ಮ ಮನೆ, ನಿಮ್ಮ ಹೆಲ್ತು, ನಿಮ್ಮ ಆರೋಗ್ಯ, ನಿಮ್ಮ ಬ್ಯೂಟಿ, ನಿಮ್ಮ ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಹೆಣ್ಮಕ್ಳಿಗೆ ನಾನು ಎಸ್ಪೆಷಲಿ ಹೆಣ್ಮಕ್ಳನ್ನ ತುಂಬ ನಾನು ಇಷ್ಟಪಡ್ತೀನಿ. ಅವ್ರ ಕೈಯಲ್ಲಿ ಆಗದೇ ಇರೋ ಕೆಲಸ ಯಾವುದೂ ಇಲ್ಲ. ಬಟ್ ಮನಸ್ಸು ಮಾಡಬೇಕು. ಈ ಸೀರಿಯಲ್ ನೋಡೋದು ಬಿಡಿ, ಈ ಟಿ ವಿ ಮುಂದೆ ಕೂರೋದು ಬಿಡಿ. ನಿಮ್ಮ ಗೆಸ್ಟ್ಗಳು ಬಂದವ್ರ ಜೊತೆ ಚೆನ್ನಾಗಿ ಮಾತಾಡಿ, ಅವ್ರ ಕಷ್ಟ ಸುಖ ಕೇಳಿ, ಅವ್ರ ಜೊತೆ ಮಿಂಗಲಾಗಿ, ನಿಮ್ಮ ಕಷ್ಟ ಸುಖ ಏನಾದರೂ ಹೇಳ್ಕೊಬೇಕಾ ಯಾರು ಅನಿಸಿದ್ರೆ ಮಾತ್ರ ನಿಮಗೆ 100% ಶೋರ್ ಅವರು ನನ್ನ ಕಷ್ಟನ ಕೇಳ್ತಾರೆ ಅಂತ ಅಂದಾಗ ಮಾತ್ರ ಶೇರ್ ಮಾಡಿ. ಇಲ್ಲ ಅಂದರೆ ಬೇಕಾಗಿಲ್ಲ. ಅದು ಇನ್ನೊಂಥರ ಹೇಳ್ತಾ ಹೋಗ್ಬಿಡ್ತಾರೆ. ಅದನ್ನು ನೀವು ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟು ನೀವು ಏನಾದರೂ ನಿಮಗೆ ಬೇಜಾರಾದರೆ, ಒಂದಷ್ಟು ಜನ ದೇವರಿಲ್ಲ ಅಂತಾರೆ. ನನಗೆ ದೇವರು, ಪ್ರಕೃತಿ ಒಂದಷ್ಟು ಪಾಸಿಟಿವ್ ಎನರ್ಜಿ ಇದ್ದೇ ಇದೆ ಅಂತ ನನಗೆ ಗೊತ್ತು. ನನಗೆ ಫೀಲ್ ಮಾಡ್ಕೊಂಡಿದ್ದೀನಿ ತುಂಬ ಸಲ. ದೇವ್ರ ಮುಂದೆ ಕೂತ್ಕೊಂಡು ಒಂದು 5 ನಿಮಿಷ ಧ್ಯಾನ ಮಾಡಿ, ದೇವ್ರ ದೀಪ ಹಚ್ಚಿ, ತುಂಬ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸು ನಿಮ್ಮ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನಿಮಗೆ ಫೀಲ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ. ನೆಗೆಟಿವ್ ಎನರ್ಜಿ ಇದ್ದಷ್ಟು ಜಾಸ್ತಿ ನಿಮ್ಮ ಮನೆಯಲ್ಲಿ ಜಗಳಗಳು, ಕೋಪ ಅದು ಇದು ಆಗುತ್ತೆ. ನೆಗೆಟಿವ್ ಎನರ್ಜಿ ಬರದಂತೆ ನೀವು ದೇವ್ರಿಗೆ 2 ದೀಪ ಹಚ್ಚಿ, 2 ಗಂಧದ ಕಡ್ಡಿ ಹಚ್ಚಿ ನೋಡಿ. ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸು ಯಾವ ರೀತಿ ನಿಮಗೆ ನಿಮ್ಮ ಮನೆಯಲ್ಲಿ, ನಿಮಗೆ ನಿಮ್ಮ ಮನೇಲಿರೋರು ಎಲ್ಲರಿಗೂ ಎಷ್ಟು ಪಾಸಿಟಿವ್ ಆಗಿ ಒಬ್ರಿಗೊಬ್ರು ಖುಷಿಯಾಗಿ ಎಷ್ಟು ಚೆನ್ನಾಗಿ ನೀವು ಇರ್ತೀರಾ ಅಂತ ನಿಮಗೆ ಫೀಲ್ ಆಗುತ್ತೆ. ಏನಾದರೂ ಬೇಜಾರಾದರೆ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿ, ಹೇಳ್ಕೊಳ್ಳಿ ದೇವ್ರ ಹತ್ರ. ಅದು ಒಂದು ಎನರ್ಜಿ ಅಂತಲೇ ಹೇಳ್ತೇನೆ ನಾನು, ಅದು ಪಾಸಿಟಿವ್ ಎನರ್ಜಿ. ಅದು ನಿಮಗೆ ಮ್ಯಾನಿಫೆಸ್ಟೇಷನ್ ಅಂತೀವಲ್ಲ, ಅದನ್ನು ನಂಬ್ತೀನಿ ನಾನು. ಅದು ಒಂದು ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು. ಮ್ಯಾನಿಫೆಸ್ಟೇಷನ್ ನಾವು ಯಾವ ರೀತಿ ಅನ್ಕೋತೀವಿ,
ಒಳ್ಳೇದಾಗಬೇಕು ಅಂತ ಅನ್ಕೋತೀವಿ, ಯಾವ ರೀತಿ ಸ್ಟ್ರಾಂಗಾಗಿ ನಾವು ಹೇಳ್ತಾ ಇರ್ತೀವಿ, ದೇವ್ರ ಮುಂದೆ ಧ್ಯಾನ ಅಂತೀವಿ, ಪ್ರಾರ್ಥನೆ ಅಂತೀವಿ. ಇದೆಲ್ಲ ನಾವು ಎಷ್ಟು ಪ್ರಾರ್ಥನೆ ಮಾಡುವಾಗ ನಾವು ಏನು ಒಳ್ಳೇದಾಗಲಿ ಅಂತ ನಾವು ಹೇಳ್ಕೊತೀವಿ, ಅದೆಲ್ಲ ಮ್ಯಾನಿಫೆಸ್ಟೇಷನ್ ರೀತಿಯಲ್ಲಿ ಹಾಗೇ ಆಗುತ್ತೆ, ಪಾಸಿಟಿವ್ ಆಗಿ ಹಾಗೇ ಆಗುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೆಣ್ಮಕ್ಳು ಏನಾದರೂ ಬೇಜಾರಾದರೆ ದೇವ್ರ ಮುಂದೆ 2 ದೀಪ ಹಚ್ಚಿ 2 ಗಂಧದ ಕಡ್ಡಿ ಹಚ್ಬಿಟ್ಟು, ಏನಾದರೂ ಬೇಜಾರಾದರೆ ಧ್ಯಾನದಲ್ಲಿ ದೇವರ ಹತ್ರ ಒಂದು ಎನರ್ಜಿ ಅಂತ ಅಂದ್ಕೊಂಡು ನನಗೆ ಈ ಥರ ಆಗಬೇಕು, ನನಗೆ ಈ ಥರ ಆಗಬೇಕು, ಈ ಥರ ಆಗಬೇಕು ಅಂತ ಹೇಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದಂತೆ ಅದು ಆಗ್ತಾ ಬರುತ್ತೆ. ಆವಾಗಲೂ ನನಗೆ ಕಮೆಂಟಲ್ಲಿ ತಿಳಿಸಿ ಏನಾಯಿತು ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ನೀವು ಅಡುಗೆ ಕೆಲಸ, ಮನೆ ಕೆಲಸ ಇದೆಲ್ಲ ಮಾಡ್ತಾ ಮಾಡ್ತಾ ನಿಮ್ಮ ಫ್ಯಾಟು ಎಲ್ಲೋಯ್ತು ಅಂತ ನಿಮಗೆ ಗೊತ್ತಾಗಲ್ಲ.